ಸಾಕಷ್ಟು ಅಪ್ಡೇಟ್ಸ್ ಆಗ್ತಾ ಇರುವಂತ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಬುರುಡೆ ವಿಚಾರ ಎಲ್ಲಿಯವರೆಗೆ ಬಂತು ಅಂತ ಹೇಳಿ ಜನ ಕೇಳ್ತಿದ್ದಾರೆ. ಸದ್ಯ ಧರ್ಮಸ್ಥಳ ವಿರುದ್ಧ ಶವ ಹೂತಿಟ್ಟ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳ್ತಂಗಡಿ SIT ಪೊಲೀಸ್ ಠಾಣೆಗೆ ಆಗಮಿಸಿದ್ದಾರೆ ಪ್ರಣಬ್ ಮೊಹಂತಿ ಅವರು. ದಕ್ಷಿಣ ಕನ್ನಡ ಜಿಲ್ಲಾ ಬೆಳ್ತಂಗಡಿಯಲ್ಲಿರುವಂತಹ SIT ಪೊಲೀಸ್ ಠಾಣೆ ಇದು. ಪ್ರಣಬ್ ಮೊಹಂತಿಗೆ ತನಿಖಾಧಿಕಾರಿ ಜಿತೇಂದ್ರ ದಯಾಮ್ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ. SIT ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸಲಿದ್ದಾರೆ ಪ್ರಣಬ್ ಮೊಹಂತಿ ಅವರು. ಈವರೆಗಿನ ತನಿಖೆ ಪ್ರಗತಿ ಮಾಹಿತಿಯನ್ನ ಪಡೆಯಲಿದ್ದಾರೆ. ಏನೇನಾಯಿತು ತನಿಖೆ ಸಂದರ್ಭದಲ್ಲಿ, ಯಾರ್ಯಾರು ಏನೇನು ಹೇಳಿದ್ರು, ಅದೆಲ್ಲದರ ಬಗ್ಗೆ ಮಾಹಿತಿಯನ್ನ ಪಡೆಯಲಿದ್ದಾರೆ ಪ್ರಣಬ್ ಮೊಹಂತಿ ಅವರು. SIT ಮುಖ್ಯಸ್ಥ ಇವರು ಮುಂದಿನ ತನಿಖೆ ಬಗ್ಗೆ ನಿರ್ದೇಶನವನ್ನ ನೀಡಲಿದ್ದಾರೆ ಪ್ರಣಬ್ ಮೊಹಂತಿ ಅವರು. ಈಗ ಸದ್ಯ ಯಾವ ರೀತಿಯಾಗಿ ತನಿಖೆ ನಡೀತಾ ಇದೆ ಅಂತ ಹೇಳ್ಕೊಂಡು ಕೆಲವೊಂದು ಮೈನ್ ಸ್ಟ್ರೀಮ್ ಮಾಧ್ಯಮಗಳಲ್ಲಿ ಹೇಳ್ತಾ ಇರುವಂಥದ್ದು, ಎಲ್ಲೊಂದು ಕಡೆ SIT ತನಿಖೆ ಆಮೆಗತಿಯಲ್ಲಿ ಆಗ್ತಾ ಇದೆ. ಸೊ ತನಿಖೆಗೆ ಕರೆಸ್ತಾ ಇದ್ದಾರೆ, ಆದರೆ ಅವರೆಲ್ಲ ಫುಲ್ಲು ಫ್ರೀ ಆಗಿದ್ದಾರೆ. ಏನು ಹೇಳ್ತಾರೋ ಗೊತ್ತಿಲ್ಲ. ಅಲ್ಲಿ ಬಂದು ತನಿಖೆ ಸಂದರ್ಭದಲ್ಲಿ ಏನು ಹೇಳಿಕೆಯನ್ನು ಕೊಡ್ತಾರೆ, ಹೊರಗಡೆ ಮಾಧ್ಯಮದ ಮುಂದೆ ಯೂಟ್ಯೂಬಲ್ಲಿ ಕೂತ್ಕೊಂಡು ಮಾತಾಡ್ತಾರೆ. ಅದಕ್ಕೆ ಅವಕಾಶ ಇದೆಯಾ? ಅವ್ರ ಮೇಲೆ ಏನು ಆರೋಪವನ್ನು ಮಾಡ್ತಾರೆ, ಇವ್ರ ಮೇಲೆ ಏನು ಆರೋಪ ಮಾಡ್ತಾರೆ ಹೊರಗಡೆ ಬಂದ್ಬಿಟ್ಟು. ಸೊ ಇದೇನು ಕತೆ ಹಾಗಾದರೆ? ಮತ್ತೆ ಅದೇ ಥರ ಆಗ್ತಿದೆಯಲ್ಲ, ಇವರು ಬುರುಡೆ ಕತೆ ಬಿಡ್ತಾನೆ ಇಲ್ಲಲ್ಲ ಅಂತ ಹೇಳ್ತಾ ಇದ್ರು. ಜೊತೆಗೆ ಒಂದಿಷ್ಟು ಆರೋಪಗಳು ಕೂಡ ಕೇಳಿ ಬಂತು. SIT ಅಧಿಕಾರಿಗಳಿಗೆ ಬೇರೆ ಯಾರೋ ಪ್ರಭಾವ ಬಳಸ್ತಾ ಇದ್ದಾರೆ, ಹಾಗಾದರೆ ಅವ್ರನ್ನಲ್ಲಿ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ, ಸ್ಲೋ ಆಗ್ತಾ ಇದೆ ಯಾಕೆ, ಮಹೇಶ್ ಶೆಟ್ಟಿ ತಿಮ್ರೋಡಿನ ಯಾಕೆ ಕರೆಸಿಲ್ಲ, ಈಗ ಗಿರೀಶ್ ಮಟ್ಟಣ್ಣ ಅವ್ರನ್ನ ಕರೆಸಿದ್ರು, ಮಾತನಾಡಿಸಿದ್ರು. ಆಮೇಲೆ ಸಮೀರ್ MD ತನಿಖೆ ಆಯಿತಾ, 7 ದಿವಸ ಆಯಿತು, ಇನ್ನು ತನಿಖೆ ಏನು ಮಾಡಿದ್ರು, ಮಧ್ಯಂತರ ವರದಿ ಕೊಡ್ರಿ ಅಪ್ಪ, ರಿಪೋರ್ಟ್ ಕೊಡಿ ನಮಗೆ, ತನಿಖೆ ಯಾವ ರೀತಿಯಾಗಿ ಹೋಗ್ತಿದೆ, ಏನು ಕತೆ ಎಲ್ಲ ಗೊತ್ತಾಗಬೇಕು ಅಂತ ಹೇಳ್ತಾ ಇದ್ರು. ಚಿನ್ನಯ್ಯನ ಏನೋ ಕಸ್ಟಡಿ ಕಳಿಸಿದ್ರಿ, ಉಳಿದವ್ರ ಕತೆ ಏನು? ಸುಜಾತ ಭಟ್ ಕತೆ ಏನಾಯಿತು? ಸುಜಾತ ಭಟ್ ಈಗಾಗಲೇ ಕತೆ ಕಟ್ಟಿ ಹೇಳಿದ್ದಲ್ವಾ, ಅವಳ ವಿರುದ್ಧ ಏನು ಕ್ರಮವನ್ನು ತೆಗೆದುಕೊಳ್ಳಲಾಯಿತು? ಅವಳೇನಾದರೂ ಜೈಲಿಗೆ ಅಡ್ಡುವಂಥ ಪ್ರಯತ್ನ ಆಯಿತಾ? ಅದರ ಬಗ್ಗೆನೂ ಒಂದಿಷ್ಟು ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ರು. ಧರ್ಮಸ್ಥಳ ಅಂದರೆ ಸಪೋರ್ಟರ್ಸ್ ಹಾಗೆ ವಿರೋಧರ್ಸ್ ಎರಡು ಬಣ ಅಲ್ಲಿ ಕ್ರಿಯೇಟ್ ಆಗಿಬಿಡ್ತು. ಒಂದು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡ್ತಾರೆ ಅಂತ ಹೇಳ್ಕೊಂಡು ಧರ್ಮಸ್ಥಳ ಪರವಾಗಿ ಮಾತಾಡ್ತವ್ರು ಹೇಳ್ತಾ ಇದ್ರು. ಆದರೆ ಈಗ SIT ಏನು ಪೊಲೀಸ್ ಠಾಣೆ ಇದವಲ್ಲ ಬೆಳ್ತಂಗಡಿಯಲ್ಲಿ, ಈಗ ಮೊಹಂತಿ ಅವರು ಬ್ಯಾಂಗ್ಳೂರಲ್ಲಿ ಇರ್ತಾರೆ. ಸೊ ಒಂದಿಷ್ಟು ಬೆಳವಣಿಗೆಗಳು ಆಗಿರ್ತವೆ ಬೆಳ್ತಂಗಡಿಯಲ್ಲಿ. ಪಿನ್ ಟು ಪಿನ್ ಮಾಹಿತಿಯನ್ನು ರವಾನೆ ಮಾಡ್ತಾರೆ, ಏನೇನು ಮಾಹಿತಿಗಳು ಬೇಕೋ ಅದನ್ನೆಲ್ಲವನ್ನೂ ಕೂಡ ರವಾನೆ ಮಾಡ್ತಾರೆ. ಇವರ ಒಂದು ಅನತಿಯಂತೆ ಎಲ್ಲವೂ ಕೂಡ ನಡೆಯೋದು. SIT ಮುಖ್ಯಸ್ಥರು ಏನು ಅನತಿ ಕೊಡ್ತಾರೆ, ಹೀಗೀಗೆ ಮಾಡಬೇಕು, ಈ ರೀತಿಯಾಗಿರಬೇಕು ಅಂತ ಅದೇ ಥರದಲ್ಲಿ ಹೋಗುತ್ತೆ. ಯಾಕಂದರೆ SIT ಮುಖ್ಯಸ್ಥರು ಇವರು. ತನಿಖೆಯ ಸಂದರ್ಭದಲ್ಲಿ ಯಾರ್ಯಾರು ಏನೆಲ್ಲ ಹೇಳಿದ್ದಾರೆ, ಬಾಯಿ ಬಿಟ್ಟಿದ್ದಾರೆ, ಅದ್ರ ಮುಂದೆ ಯಾವ ರೀತಿಯಾಗಿ ತನಿಖೆ ನಡೆಸಬೇಕಾಗತ್ತೆ. ಈಗ ಒಬ್ಬರ ಹೆಸರು ಹೇಳಿದ್ರಪ್ಪ, ಯೂಟ್ಯೂಬರ್ ಹೆಸರು, ಮತ್ತೊಂದು ಮಗದೊಂದು, ಅಥವಾ ಫಂಡಿಂಗ್ ವಿಚಾರದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈಗ ಫಂಡಿಂಗ್ ಕೊಟ್ಬಿಟ್ಟು ಇವರು ಒಂದು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಿದ್ದಾರೆ ಅಂತ BJP ಅವರು ಆರೋಪ ಮಾಡ್ತಾರೆ ಇರುವಂಥದ್ದು. ಆದರೆ ಎಲ್ಲೊಂದು ಕಡೆ SIT ತನಿಖೆ ಸರಿಯಾಗಿ ಆಗದೆ ಹೋದರೆ ಮುಂದಿನ ದಿನಮಾನಗಳಲ್ಲಿ, ಅಂದರೆ ಈಗ BJP ಸರ್ಕಾರ ಇಲ್ಲಿ ದೇಶದಲ್ಲಿದೆ, ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿದೆ. ಕಾಂಗ್ರೆಸ್ ಸರ್ಕಾರ ಏನಾದರೂ ಎಡವಟ್ಟು ಮಾಡಿದ್ರೆ ತನಿಖೆಯಲ್ಲಿ ಏನಾದರೂ ಪ್ರಭಾವ ಬಳಸಿ, ಸೊ ದೇಶದಲ್ಲಿರುವಂಥದ್ದು BJP ಸರ್ಕಾರ ಅವರೇನಾದರೂ CBIನೋ ಅಥವಾ NIA ತನಿಖೆ ಮಾಡಿದಂಥ ಸಂದರ್ಭದಲ್ಲಿ, ED ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಫಂಡಿಂಗೋ ಮತ್ತೊಂದು ಏನಾದರೂ ಬೆಳಕಿಗೆ ಬಂದರೆ SIT ಮುಖ್ಯಸ್ಥರಿಗೆ ತೊಂದರೆ ಆಗುತ್ತೆ. ನಾಳೆ ದಿವಸ ಇವ್ರ ಒಳಗಡೆ ಹೋಗಬೇಕಾಗತ್ತೆ, ಅಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅದಕ್ಕೆ ತನಿಖೆ ಸಾಕಷ್ಟು ಎಚ್ಚರಿಕೆಯಿಂದ ಮಾಡಬೇಕಾಗತ್ತೆ. ಯಾವುದೇ ರೀತಿಯಾದಂಥ ತೊಂದರೆ ಸಮಸ್ಯೆಗಳು ಆಗಬಾರ್ದು, ಎಲ್ಲವನ್ನೂ ಕೂಡ ಜನರ ಮುಂದಿಡುವಂಥ ಪ್ರಯತ್ನಗೆ SIT ಮುಖ್ಯಸ್ಥರಲ್ಲಿ ಇರುವಂಥದ್ದು. ಆದರೆ ರಾಜಕಾರಣಿಗಳು ಒಂದೊಂದು ಆರೋಪ ಪ್ರತ್ಯಾರೋಪ ಮಾಡ್ತಾ ಇದ್ರು. ಇದಕ್ಕೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಹೇಳ್ತಾ ಇರುವಂಥದ್ದು, SITಯನ್ನೇ ಎಲ್ಲವೊಂದು ಕಡೆ ಪ್ರಭಾವ ಬಳಸಿ ಮುಗಿಸುವಂಥ ಪ್ರಯತ್ನ ಮಾಡಲಾಗ್ತಾ ಇದೆ, ಅದಕ್ಕೋಸ್ಕರ ನಾನು ಲಕ್ಷಾಂತರ ಜನರನ್ನ ಸೇರಿಸಿ ಮೌನ ಪ್ರತಿಭಟನೆ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಅಂದರೆ ಧರ್ಮಸ್ಥಳ ಬುರುಡೆ ಗ್ಯಾಂಗ್ಗೆ ಎಲ್ಲೋ ಒಂದು ಕಡೆ ಕಂಟಕ ಬರ್ಬೋದು, ಆ ರೀತಿಯಾಗಿ ಸರ್ಕಾರ ಮಾಡ್ಬೋದು ಅಂತ ಅವರಿಗೊಂದು ಭಯ ಶುರುವಾಯಿತು, ಇಲ್ಲೇ ಗೊತ್ತಿಲ್ಲ. ಸೊ ಇಲ್ಲಿ ಒಂದೊಂದು ಆರೋಪ ಪ್ರತ್ಯಾರೋಪ ದಿನನಿತ್ಯ ನಾವು ಕೇಳ್ತಾ ಇದ್ವಿ. ಬುರುಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ SIT ತನಿಖೆ ಇಳಿದಂಥ ಸಂದರ್ಭದಲ್ಲಿ ವಿಠಲ್ ಗೌಡ ಹೆಸರು ಎಲ್ಲೂ ಕೂಡ ಕೇಳಿ ಬಂದಿಲ್ಲ. ವಿಠಲ್ ಗೌಡ ಬಂದು ಕೂಡ ಹೇಳಿಲ್ಲ, ಬುರುಡೆ ತಂದುಕೊಟ್ಟು ನಾನೇ, ಯಾವುದನ್ನು ಕೂಡ ಹೇಳಿಲ್ಲ. ಏನಾಯಿತು, ಒಂಥರ ಫಿಲ್ಮ್ ಸ್ಟೋರಿ ಥರ ಆಗಿಬಿಡ್ತು. ಇದು ಡೈರೆಕ್ಟ್ರು, ನಿರ್ಮಾಪಕರು, ಆ್ಯಕ್ಟರ್ಸು ಎಲ್ಲ ಬೇರೆ ಬೇರೆ ಆಗಿಬಿಟ್ರು. ಒಂದಿಷ್ಟು ಜನ ಕಾಮಿಡಿ ಪೀಸ್ ಕೂಡ ಆಗಿಬಿಟ್ರು ಅದರಲ್ಲಿ, ಯೂಟ್ಯೂಬರ್ಸ್ಗಳು. ಈಗ ಅಭಿಷೇಕ್ ಇರ್ಬೋದು ಅಥವಾ ಇಲ್ಲಿ ಸಮೀರ್ MD ಇವರೆಲ್ಲ ಕಾಮಿಡಿ ಪೀಸ್ಗಳು ಆಗಿಬಿಟ್ರು. ಯಾಕಂತ ಹೇಳಿದ್ರೆ ಇವರು ಹೊರಗಡೆ ಅಬ್ಬರ
ಬೊಬ್ಬರ ಎಲ್ಲವೂ ಇತ್ತು ಯೂಟ್ಯೂಬ್ನಲ್ಲಿ. SIT ತನಿಖೆ ಹೋದಂಥ ಸಂದರ್ಭದಲ್ಲಿ ನೋಡಿ ಸ್ವಾಮಿ ನಂದೇನು ತಪ್ಪಿಲ್ಲ, ಡಿಸ್ಕ್ಲೈಮರ್ ಹಾಕಿದ್ದೀನಿ ನಾನು, ಅದನ್ನು ನೋಡಿಬಿಟ್ಟು ಇವರು ಮಾತಾಡಬೇಕಲ್ವಾ. ಈಗ ನಾನು ಹೊರಗಡೆ ಯಾರ ಹತ್ರ ಎಲ್ಲ ಕೇಳಿಕೊಂಡು ಒಂದಿಷ್ಟು ಮಾಹಿತಿಗಳನ್ನ ಸಂಗ್ರಹ ಮಾಡಿಕೊಂಡು ಈಗ ಒಂದು ಸುದ್ದಿಯನ್ನು ಪ್ರಸಾರ ಮಾಡಿದ್ದೀನಿ. ಅವ್ರನ್ನೆಲ್ಲರನ್ನೂ ಕೂಡ ಕರೆಸಿಬಿಟ್ಟು ನೀವು ತನಿಖೆ ಮಾಡೋಕ್ಕಾಗತ್ತಾ ಅಂತ ಸಮೀರ್ MD ಕೇಳ್ತಾ ಇದ್ರೆ, ಅವನು ಅಭಿಷೇಕ್ ಹೇಳ್ತಾ ಇದ್ದಾನೆ ನನ್ನ ಜೀವನಕ್ಕೆ ಏನಾದರೂ ಹೊಟ್ಟೆಪಾಡಿ ಬೇಕಲ್ವಾ, ಲೈಕ್ಸು ಶೇರು ಕಮೆಂಟ್ ಎಲ್ಲ ಬಂದರೆ ಒಂದು ವಿಡಿಯೋ ವೈರಲ್ ಆದರೆ ನನಗೆಷ್ಟು ದುಡ್ಡು ಬರುತ್ತೆ ಅಂತ ಹೇಳ್ಕೊಂಡು ಅವ್ನು ಜೀವನೋಪಾಯಕ್ಕೆ ಏನಾದರೂ ಒಂದು ಬೇಕಲ್ವಾ ಅಂತ ಅವನು ಹೇಳ್ಕೊಂಡು ಬಿಟ್ಟಿದ್ದಾನೆ. ತಪ್ಪಾಯ್ತು ನನ್ನ ಬಿಡಿ, ನಾನು ಇದಕ್ಕೆ ಯಾವುದಕ್ಕೂ ಇಲ್ಲ ಅಂತ ಹೇಳ್ತಿದ್ದಾನೆ. ಮೀಡಿಯಾ ಮುಂದೆ ಬಂದುಬಿಟ್ಟು ಎಲ್ಲ ತನಿಖೆ ಪ್ರಗತಿಯಲ್ಲಿದೆ, ಸಾಕಷ್ಟು ಒಳ್ಳೆ ತನಿಖೆ ಆಗ್ತಾ ಇದೆ, ಏನು ಸಮಸ್ಯೆ ಇಲ್ಲ, ನಾವು ಇದ್ದು ಬದ್ದ ಪ್ರೂಫ್ಗಳನ್ನು ಎಲ್ಲವನ್ನೂ ಕೊಟ್ಟಿದ್ವಿ ಅಂತ ಹೇಳ್ತಾ ಇದ್ರು. ಇನ್ನೊಂದು ಕಡೆಯಲ್ಲಿ ಮನಾಫ್ ಹೇಳ್ತಾ ಇರುವಂಥದ್ದು ಸಂಗತಿನೇ ಬೇರೆ. ಈ ಬುರುಡೆ ಕೋಟಿ ಪ್ರೊಡ್ಯೂಸ್ ಮಾಡೋಕ್ಕಿಂತ ಮುಂಚೆನೆ ಈತನ ಯೂಟ್ಯೂಬಲ್ಲಿ ಅದನ್ನು ಪಬ್ಲಿಕ್ ಮಾಡಿ ಬಿಟ್ಟಿದ್ದಾನೆ. ಸೊ ಅದರಲ್ಲೂ ಕೂಡ ಪ್ರಶ್ನೆ ಕಾಡ್ತಾ ಇರುವಂಥದ್ದು ಹೇಗೆ ಸಿಕ್ತು ಈ ಮನಾಫ್ಗೆ ಅಂತ ವಿಡಿಯೋ. ಆಮೇಲೆ ನೋಡೋಕೆ ಹೋದರೆ ಇವನಿಗೆ ಅಪ್ಲೋಡ್ ಮಾಡೋಕೆ ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ತಾ ಇರುವಂಥ ವಿಚಾರ. ಸಮೀರ್ MD ಒಂದು ಕತೆ, ಅಭಿಷೇಕನ ಒಂದು ಕತೆ. ಆದರೆ ಈ ಸುಮಂತ್ ಗೌಡ ಎನ್ನುವಂಥ ವ್ಯಕ್ತಿ ಅವನದು ಇನ್ನೊಂದು ಕತೆ. ಅವನು ಹೇಳ್ತಾ ಇರುವಂಥದ್ದು ಯಾರ್ಯಾರನ್ನೋ ಈ ಕೇಸಲ್ಲಿ ಯೂಟ್ಯೂಬರ್ ಈಗ ಧರ್ಮಸ್ಥಳ ವಿರುದ್ಧವಾಗಿ ಯಾರೆಲ್ಲ ಮಾತಾಡ್ತಾ ಇದ್ದಾರೆ ಅವ್ರನ್ನೆಲ್ಲ ಸಿಕ್ಕಿ ಹಾಕಿಸುವಂಥ ಪ್ರಯತ್ನವನ್ನು ಮಾಡುವಂಥ ಕೆಲಸ ಆತ ಮಾಡ್ತಾ ಇದ್ದಾನೆ. ಉದಾಹರಣೆಗೆ ಚಂದನ್ ಗೌಡ ಅಂತ, ಅವನಿಗೊಂದು 9 ಲಕ್ಷ ಫಾಲೋವರ್ಸ್ ಇದ್ದಾರೆ. ಸೊ ಅವನೇನು ಮಾಡಿದ್ದಾನೆ ಅಂತ ಹೇಳಿದ್ರೆ ಧರ್ಮಸ್ಥಳ ಪರನೂ ಅಲ್ಲ ವಿರೋಧನೂ ಅಲ್ವಾ, ಏನೋ ಒಂದು ಹೇಳ್ಕೊಂಡು ಹೋಗ್ತಾ ಇದ್ದಾನೆ ಮಧ್ಯವಾಗಿ. ಈ ಸುಮಂತ್ ಏನು ಮಾಡಿದ್ದಾನೆ, ಅವನ ಜೊತೆ ಇದ್ದವರಂತೆ ಅವರೆಲ್ಲರೂ ಮುಂಚೆನೇ ಫ್ರೆಂಡ್ಸು ಅಂತೆಲ್ಲ ಹೇಳ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಆತನನ್ನೇ ಸಿಕ್ಕಾಕ್ಸುವಂಥ ಪ್ರಯತ್ನ ಮಾಡಿದ್ರು. ಅದಕ್ಕೆ ಸಂಬಂಧ ಸಾಕಷ್ಟು ಆಡಿಯೋಗಳು ಕೂಡ ವೈರಲ್ ಆಯಿತು, ನಾವು ನಿಮಗೆ ತೋರಿಸಿದ್ವಿ. ಯಾಕಂತ ಹೇಳಿದ್ರೆ ಆ ಕೇಸಲ್ಲಿ ಚಂದನ್ ಗೌಡ್ನನ್ನು ಸಿಕ್ಸಾಕ್ಸಿದ್ದೆ ನಾನೇ ಅಂತ ಸುಮಂತ್ ಗೌಡ ಅವನು ಹೇಳ್ತಾ ಇದ್ದಾನೆ. ಇನ್ನೊಂದು ಕಡೆಯಲ್ಲಿ ಸುಮಂತ್ ಹೇಳ್ತಾ ಇದ್ದಾನೆ ಅಭಿಷೇಕ್ ಸೊ ನಮಗೆಲ್ಲ ಹೇಳಿತಾನೆ, ನೀವು ಇನ್ ಕೇಸ್ ಏನಾದರೂ ಧರ್ಮಸ್ಥಳ ವಿರುದ್ಧವಾಗಿ ಸುದ್ದಿ ಮಾಡೋದು ಹೌದಾದ್ರೆ ನಾವು ದುಡ್ಡು ಕೊಡ್ತೀವಿ ಅಂತ ನಮ್ಮ ಬಾಸ್ ಹೇಳಿದ್ದಾರೆ, ಮಹೇಶ್ ಶೆಟ್ಟಿ ತಿಮ್ರೋಡಿ ಅಂತ ಆರೋಪ ಮಾಡ್ತಾ ಇದ್ದಾನೆ. ಯಾರು? ಸುಮಂತು ಅಭಿಷೇಕ್ ವಿರುದ್ಧ. ಸೊ ಹಾಗಾದ್ರೆ ಇವರಿಗೆ ದುಡ್ಡು ಎಲ್ಲಿಂದ ಬರುತ್ತೆ? 50 ಲಕ್ಷ 60 ಲಕ್ಷ ತಿರುಗೋಗಿ ಫಾರ್ಚುನರ್ ಕಾರ್ಗಳು, ತನಿಖೆ ಕೂಡ ಬಂದಂಥ ಸಂದರ್ಭದಲ್ಲಿ ಫಾರ್ಚುನರ್ ಕಾರ್ಗಳು ಎಲ್ಲಿಂದ ಬಂತು ಈ ದುಡ್ಡು ಅಂತ. ಯೂಟ್ಯೂಬಲ್ಲಿ ಆಗುತ್ತಾ ಇಷ್ಟೊಂದು ರೆವೆನ್ಯೂ ಕ್ರಿಯೇಟ್ ಆಗುತ್ತಾ ಅಂತ. ಒಂದಿಷ್ಟು ಜನ ಹೌದು ರೆವೆನ್ಯೂ ಕ್ರಿಯೇಟ್ ಆಗುತ್ತೆ, ಅದಕ್ಕೋಸ್ಕರನೇ ಯೂಟ್ಯೂಬ್ ಮಾಡೋದು ಅಂತ ಹೇಳ್ತಾರೆ. ಹಾಗಾದ್ರೆ ಇವರೆಲ್ಲ ಅಪಪ್ರಚಾರ ಮಾಡಿ ದುಡ್ಡು ಮಾಡ್ತಾ ಇದ್ದಾರಾ ಎನ್ನುವಂಥ ಪ್ರಶ್ನೆ ಉದ್ಭವ ಆಗ್ತದೆ. ಇವೆಲ್ಲವನ್ನ ನೋಡ್ತಾ ಹೋದರೆ ಈಗ ಒಂದಿಷ್ಟು ಬೆಳವಣಿಗೆ ಆಗ್ತಾ ಇದೆ. ಒಂದಿಷ್ಟು ಜನ ಹೇಳ್ತಾ ಇದ್ರು ಕೆಲವೊಂದು ಕಡೆ SIT ತನಿಖೆ ಮುಂಚಿನ ಥರ ಇಲ್ಲ, ವೆರಿ ಸ್ಲೋ ಆಗ್ತಾ ಇದೆ, ಇವಾಗ ಸ್ಲೋ ಆಗ್ತಾ ಇದೆ. ಸೊ ಅವ್ರನ್ನೆಲ್ಲ ಕರೆಸಿದ್ರು, 7-8 ದಿವಸ ತನಿಖೆ ನಡೆಸಿದ್ರು. 7-8 ದಿವಸ ತನಿಖೆ ನಡೆಸಿದಂಥ ಸಂದರ್ಭದಲ್ಲಿ ಈಗ ಆರೋಪಿ ಯಾರು, ಸಾಕ್ಷಿ ಯಾರು ಪಡಿಬೇಕಲ್ವ ಈಗ. ಹಾಗಾದ್ರೆ ಇವ್ರನ್ನೆಲ್ಲರನ್ನು ಸಾಕ್ಷಿಯಾಗಿ ಪರಿಗಣನೆ ಮಾಡಿದ್ರ, ಆರೋಪಿಯಾಗಿ ಪರಿಗಣನೆ ಮಾಡಿದ್ರ ಅಂತ. ಇವ್ರನ್ನ ಯಾರನ್ನೂ ಕೂಡ ಕಸ್ಟಡಿಗೆ ಪಡೆದುಕೊಂಡಿಲ್ಲ. ಯಾಕೆ, ಏನು ಕತೆ ಅಂದರೆ ಇವ್ರನ್ನ ಕರೆಸ್ಬಿಟ್ಟು ತನಿಖೆ ಸಂದರ್ಭದಲ್ಲಿ ಕರೆಸ್ಬಿಡ್ತಾರೆ, ಒಂದು ರೂಮಲ್ಲಿ ಇಡ್ತಾರೆ, ಚೇರು, ಅವ್ರಿಗೆ ಟೀ ಕಾಫಿ ಊಟ ಬೇಕಾದ್ರೆ ಊಟ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾರೆ. ಆಮೇಲೆ ಇವ್ರನ್ನ ತನಿಖೆ ಮಾಡ್ತಾರೆ ಅಂತ ಹೇಳ್ತಾರೆ. ಹೊರಗಡೆ ಬಂದು ಪ್ರೆಸ್ ಮುಂದೆ ಮಾತಾಡ್ತಾರೆ ಅವರೆಲ್ಲರೂ ಕೂಡ, ತನಿಖೆ ಆಗ್ತದೆ, ಏನು ಸಮಸ್ಯೆ ಇಲ್ಲ, ಒಳ್ಳೆ ನಗಾಡ್ತಾ, ಏನು ಟೆನ್ಷನ್ನೇ ಇಲ್ಲ ಅವರಿಗೆ, ಟೆನ್ಷನ್ನೇ ಇಲ್ಲ. ಈ ಬುರುಡೆ ವಿಚಾರ ಇರ್ಬೋದು ಅಥವಾ ಸುಜಾತ ಭಟ್ ವಿಚಾರದಲ್ಲಿ ಏನೆಲ್ಲ ಆಗಿಬಿಡ್ತು, ಯಾರೆಲ್ಲ ಏನೇನೆಲ್ಲ ಹೇಳಿಕೆಯನ್ನು ಕೊಟ್ಬಿಟ್ರು. ಸಮೀರ್ MD ಮತ್ತೆ ಬಂದ್ಕೊಂಡು ಮೊನ್ನೆ ಬಂದ್ಕೊಂಡು ಮತ್ತೆ ವಿಡಿಯೋ ಬಿಟ್ಟಿದ್ದಾನೆ, ನನಗೆ ಗೊತ್ತೇ ಇಲ್ಲ, ಆ ಅಜ್ಜಿ ಬಂದ್ಕೊಂಡು ಮಾತಾಡ್ತು, ನಾನು ಅದನ್ನೆಲ್ಲ ನಂಬಿಟ್ಟೆ ಅಂತ ಹೇಳಿದ್ದಾನೆ. ಹಾಗಾದರೆ ಇದನ್ನೂ ಎಲ್ಲ ನಂಬಿಟ್ನಾ ಅಂತ. ಆದರೆ ಜನ ಕೇಳ್ತಾ ಇರುವಂಥದ್ದು, ನಾವು ಕೇಳ್ತಾ ಇರೋದು ಒಂದೇ, ಜಸ್ಟಿಸ್ ಫಾರ್ ಸೌಜನ್ಯ ಅವರ ಸಾವಿಗೆ ನ್ಯಾಯ ಸಿಗಲೇಬೇಕು. ಯಾರು ಆ ರೇಪ್ ಆ್ಯಂಡ್ ಮರ್ಡರ್ಲಿ ಭಾಗಿಯಾಗಿದ್ದಾರೆ, ಅದು ಯಾವನೇ ಆದರೂ ಓಕೆ, ಪ್ರಭಾವಿ ಆದರೂ ಓಕೆ, ಯಾರೇ ಆದರೂ ಓಕೆ, ಆತನನ್ನು ವಶಕ್ಕೆ ಪಡೆದು ಶಿಕ್ಷೆಯನ್ನು ಕೊಡಬೇಕು ಅಂತ ಇಡೀ ಜನತೆ ಕೇಳ್ಕೊಳ್ತಾ ಇದೆ. ಸೊ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಇದರ ಮಧ್ಯದಲ್ಲಿ ಸ್ನೇಹಮಯಿ ಕೃಷ್ಣ ಒಂದು ಆರೋಪವನ್ನು ಮಾಡಿಬಿಟ್ರು. ಏನಪ್ಪ ಅಂತ ಹೇಳಿದ್ರೆ, ವಿಠಲ್ ಗೌಡ ಅಂದ್ರೆ ಸೌಜನ್ಯನ ಮಾವನೇ ಸೌಜನ್ಯವನ್ನು ಬಳಸ್ಕೊಂಡ್ಬಿಟ್ರು ಅಂತ. ಆ್ಯಕ್ಚುಲಿ ಮಗಳ ಸಮಾನ. ಸೊ ಅದ ಸೌಜನ್ಯ ಮಾವ ಬಳಸ್ಕೊಂಡ್ರು ಅಂತ ಕೇಸ್ ಹಾಕ್ಬಿಟ್ರು. ಸೊ ಈಗ ಒಂದು ದ್ವಂದ್ವ ನಿಲುವು ಸೃಷ್ಟಿಯಾಯಿತು ಜನರಲ್ಲಿ. ಅರೆ ಇವರು ಬುರುಡೆ ಕೇಸನ್ನು ತಂದಂಥ ಸಂದರ್ಭದಲ್ಲಿ ಬುರುಡೆ ಅಷ್ಟಿತ್ತು ಇಷ್ಟಿತ್ತು ಅಂತ ಹೇಳ್ಕೊಂಡು ಬಂದಂಥ ಸಂದರ್ಭದಲ್ಲಿ ಇವರೆಲ್ಲ ಅಗಿಯೋಕೆ ಹೋದ್ರಲ್ಲ, SIT ನೇಮಕ ಮಾಡಿ ತನಿಖೆಗಿಳಿದ್ರಲ್ಲ. ಹಾಗೀಗ ವಿಠಲ್ ಗೌಡನ ವಿರುದ್ಧ ಈಗ ಆರೋಪ ಮಾಡ್ತಿದ್ರಲ್ಲ ಸ್ನೇಹಮಯಿ ಕೃಷ್ಣ, ಅವನ ವಿರುದ್ಧನೂ ತನಿಖೆ ಆಗಲಿ, ಹಾಗಾದರೆ ಸೌಜನ್ಯ ಸತ್ಯ ಹೊರಗೆ ಬರುತ್ತೆ ಅಂತ ಹೇಳ್ಕೊಂಡು ಒಂದಿಷ್ಟು ಜನ ಕೇಳ್ತಾ ಇದ್ರು. ಕಂಪ್ಲೇಂಟ್ ಕೂಡ ಕೊಡುವಂಥ ನಿಟ್ಟಿನಲ್ಲಿ ಕೂಡ ಈಗ ಮುಂದಾಗಿದ್ದಾರೆ. ಸ್ನೇಹಮಯಿ ಕೃಷ್ಣ ವಿರುದ್ಧ ಎಂಥ ಒಂದು ಆರೋಪ ಮಾಡಿರುವಂಥ ವ್ಯಕ್ತಿಯ ವಿರುದ್ಧ ಈಗ ಕಂಪ್ಲೇಂಟ್ ಕೊಡೋಕೆ ಮುಂದಾಗಿದ್ದಾರೆ. ಇದೆಲ್ಲದರ ಜೊತೆ ಈಗ ಆನೆ ಮಾವುತ ವಿಚಾರಕ್ಕೆ ಸತ್ತು ಹೋಗಿದ್ರಲ್ಲ, ಅವ್ರನ್ನ ಯಾರು ಹೊಡೆದುಕೊಂಡು
ಕೊಂದಿದ್ದು ಅಂತ ಅವರು ಕೂಡ ಕಂಪ್ಲೇಂಟ್ ಕೊಡೋಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ರು, ಕೊಟ್ಟಿದ್ದಾರೆ. ಅವರು ಮೊನ್ನೆ SIT ಅಧಿಕಾರಿಗಳಿಗೆ ಕೊಟ್ಟಿದ್ರು, ಹೈಕೋರ್ಟಲ್ಲಿ ರಿಟ್ ಅರ್ಜಿ ಸಲ್ಲಿಕೆ ಮಾಡಿದ್ರು, ಅದನ್ನೀಗ ವಾಪಸ್ ತಗೊಂಡು ಹೇಗೂ SIT ತನಿಖೆ ಮಾಡ್ತಿದ್ದಲ್ಲ, ಇದ್ರ ತನಿಖೆನೂ ಆಗ ಹೋಗಲಿ ಅಂತ ಹೇಳ್ಕೊಂಡು ಅವರ ಆನೆ ಮಾವುತ ಕುಟುಂಬ ವರ್ಗದವರು ಬಂದು ಕಂಪ್ಲೇಂಟನ್ನು ದಾಖಲು ಮಾಡ್ಕೊಂಡಿದ್ದಾರೆ. ಹಾಗಾದರೆ SIT ಅಧಿಕಾರಿಗಳ ಮುಂದೆ ಸಾಕಷ್ಟು ಹವಾಲುಗಳು ಬಂದಿದೆ. ಏನು ಎತ್ತ, ಯಾರ್ಯಾರು ಏನು, ಯಾರ್ಯಾರ ಹೆಸರು ಹೇಳ್ತಾ ಇದ್ದಾರೆ, ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಎಲ್ಲವನ್ನು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಕಣ್ಣಿಗೆ ಕಾಣುವಂಥ ಸತ್ಯಗಳು. ಒಂದಿಷ್ಟು ಈಗ ವಿಠಲ್ ಗೌಡ ಬಂಗ್ಲೆಗುಟ್ಟದಲ್ಲಿ ಒಂದಿಷ್ಟು ಬುರುಡೆಗಳು ಸಿಕ್ತು, ಹಾಗೆ ಹೀಗೆ ಅಂತ ಆರೋಪ ಮಾಡಿದರು. ಅದರ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಆ ತನಿಖೆ ಸಂದರ್ಭದಲ್ಲಿ ಒಂದಿಷ್ಟು ಮಾಹಿತಿಗಳು ಕೂಡ ಲಭ್ಯವಾಗಿರುವಂಥದ್ದು. ವಿಠಲ್ ಗೌಡ ಒಂದಿಷ್ಟು ಆರೋಪ ಮಾಡಿದ್ರಲ್ಲ, ಬುರುಡೆ ಸಿಕ್ತು, ಅಸ್ಥಿಪಂಜರ ಸಿಕ್ತು ಅಂತ, ಅದಕ್ಕೆ ಒಂದಿಷ್ಟನ್ನು ಹೇಳ್ತಾ ಇರುವಂಥದ್ದು ಏನಪ್ಪ ಅಂತ ಹೇಳಿದ್ರೆ, ಧರ್ಮಸ್ಥಳ ಪರವಾಗಿದ್ದವರು ಅಲ್ಲಿ ವಾಮಾಚಾರದ ಬಗ್ಗೆನೂ ಮಾತಾಡಿದ್ದಾರೆ ವಿಠಲ್ ಗೌಡ ಅವರು. ಒಂದು ಚಿಕ್ಕ ಮಗುವಿಂದು ಕೂಡ ಸಿಕ್ದಂಗಿತ್ತು ಅಸ್ಥಿಪಂಜರ, ಬುರುಡೆ, ಜೊತೆಗೆ ಒಂದಿಷ್ಟು ವಾಮಾಚಾರಕ್ಕೆ ಬಳಸುವಂಥದ್ದು, ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ಗೆ ಬಳಸುವಂಥದ್ದು ಸಿಕ್ತು ಅಂತ. ಈ ಬ್ಲ್ಯಾಕ್ ಮ್ಯಾಜಿಕ್ಕಿಗೆ ಬಳಸುವಂಥದ್ದು ಏನಾದರೂ ಇರಬಹುದು, ಅಲ್ಲಿ ಬುರುಡೆ ಗಿರುಡೆ ತಗೊಂಡು ಬಂದು ಯಾರೋ ಮಾಟ ಗೆಟ್ಟ ಮಾಡೋಕೆ ಏನಾದರೂ ಹಾಕ್ಬಿಟ್ರ ಅಂತ. ಇನ್ನೊಂದು ಆ್ಯಂಗಲಲ್ಲಿ ಗುಂಪಾಗಿ ಹಾಗಾದರೆ ಬಂಗ್ಲೆಗುಟ್ಟದಲ್ಲಿ ಸಾವನ್ನಪ್ತಾ ಇದ್ರ, ಸುಸೈಡ್ ಮಾಡ್ಕೊಳ್ತಾ ಇದ್ದಾರೆ ಎನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಅಷ್ಟೊಂದು ಸಿಗೋಕೆ ಹೇಗೆ? ಇಲ್ಲ ಒಂದೇ ಕುಟುಂಬಸ್ಥರು ಬಂದಲ್ಲೇ ಸುಸೈಡ್ ಮಾಡ್ಕೊಂಡು ಸತ್ತೋದ್ರ, ಅಥವಾ ಏನಾದರೂ ಸುಸೈಡ್ ಸ್ಪಾಟ್ ಆಗಿದ್ದರೆ ಸೊ ಅಂಥದಕ್ಕೆ ಇವರೇನಾದರೂ ಪ್ರೊಟೆಕ್ಟ್ ಕೊಡ್ಬೋದಲ್ವಾ ಇಲಾಖೆ ವತಿಯಿಂದ? ಬೇಲಿಗಿಲಿ ಹಾಕಿಬಿಟ್ಟು ಅಲ್ಲಿ ಯಾರಿಗೂ ಕೂಡ ಪ್ರವೇಶ ಇಲ್ಲ, ನಿರ್ಬಂಧ ಹೇರಲಾಗಿದೆ ಅಂತ ಹೇಳ್ಕೊಂಡು ಏನಾದರೂ ಬೇಲಿಗಿಲಿ ಹಾಕ್ಬೋದು. ಅದನ್ನು ಮಾಡಿಲ್ವ ಹಾಗಾದರೆ ಧರ್ಮಸ್ಥಳ ಇಲಾಖೆ ವತಿಯಿಂದ? ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೆಲವದೆಲ್ಲ ಇದೆ, ಫಾಲ್ಸ್ ಇರ್ಬೋದು, ಮತ್ತೊಂದು ಮಗದವ್ರು ಒಳಗಡೆ ಹೋಗ್ಬೇಕಂತ ಹೇಳಿದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರ ಪರ್ಮಿಷನ್ ತಗೊಂಡೇ ಹೋಗಬೇಕು, ಟಿಕೆಟ್ ಮಾಡಿಬಿಟ್ಟೆ ಹೋಗಬೇಕು. ಸಡನ್ಲಿ ಯಾರೋ ಹೋಗಿ ಅಲ್ಲಿ ಬಿದ್ದು ಸತ್ರು ಗೊತ್ತಾಗಲ್ಲ, ಎರಡೂ ರೀತಿಯಲ್ಲಿ ಅಲ್ಲಿ ಬಿದ್ದು ಸತ್ರು ಯಾರು ಏನು ಎತ್ತ ಡೀಟೇಲ್ಸೇ ಗೊತ್ತಾಗಲ್ಲ. ಅದಕ್ಕೋಸ್ಕರ ಒಂದಿಷ್ಟು ಮಾಹಿತಿ. ಸೊ ಇಂಥ ಸ್ಪಾಟ್ ಪ್ಲೇಸ್ ಆದರೆ ಅಲ್ಲೇನಾದರೂ ಪ್ರೊಟೆಕ್ಟ್ ಮಾಡ್ಬೋದಲ್ವಾ, ಯಾರು ಒಳಗಡೆ ಹೋಗದೆ ಇರುವಂಗೆ ಏನಾದರೂ ಗೇಟ್ ಕಿಟ್ ಹಾಕಿ ಬಂದೋಬಸ್ತ್ ಮಾಡ್ಬೋದು. ಇದು ಮಾಡಲಿಲ್ವಾ ಅಂತ ಒಂದಿಷ್ಟನ್ನು ಹೇಳ್ತಾ ಇದ್ರು. ಲಾಡ್ಜ್ನಲ್ಲಿ ಅಪರಿಚಿತ ಶವ ಸಿಕ್ತು ಅಂತ, ಲಾಡ್ಜ್ನಲ್ಲಿ ಹೇಗೆ ಸಿಗೋಕೆ ಸಾಧ್ಯ ಅಂತ ಒಂದಿಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ರು. ಏನಪ್ಪ ಅಂತ ಹೇಳಿದ್ರೆ, ಲಾಡ್ಜಲ್ಲಿ ಒಂದು ರೂಮ್ ಪಡ್ಕೊಳ್ಬೇಕಾದ್ರೆ ಈಗ ID ಕಾರ್ಡನ್ನು ಕೊಡಬೇಕಾಗತ್ತೆ. ID ಕಾರ್ಡಲ್ಲಿ ಅಡ್ರೆಸ್ ಇರುತ್ತೆ, ಪ್ರತಿಯೊಂದು ಮಾಹಿತಿ ಇರುತ್ತೆ. ಆದರೂ ಕೂಡ ಇವರು ಹೇಗೆ ಅಪರಿಚಿತ ಶವ ಅಂತ ಅದನ್ನು ಹೂತಾಕ್ಬಿಟ್ರು ಅಂತ ಪ್ರಶ್ನೆ ಮಾಡ್ತಾರೆ. ಒಂದಿಷ್ಟನ್ನು ಹೇಳೋದು, ಈಗ ಧರ್ಮಸ್ಥಳ ಅಂದ ತಕ್ಷಣ ಅಲ್ಲಿ ಹೋಗಿ ಸತ್ತೋದ್ರೆ ನಮಗೆ ಮುಕ್ತಿ ಸಿಗತ್ತೆ ಅಂತ ಮಾತಾಡ್ಕೊಳ್ತಾರೆ ಅಂತ ಹೇಳ್ಕೊಂಡು ಅಲ್ಲಿ ಹೋಗಿ ಸತ್ತೋಗ್ತಾರೆ ಅಂತ ಹೇಳ್ತಾರೆ. ಎಲ್ಲವೂ ಕೂಡ ತನಿಖೆ ನಂತರ SIT ಏನು ರಿಪೋರ್ಟ್ ಕೊಡುತ್ತೆ ಅದಕ್ಕೆ ಅನುಗುಣವಾಗಿ ಮಾತಾಡೋಣ ನೆಕ್ಸ್ಟ್.